ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಪುಟಾಣಿ ಮಕ್ಕಳಿಗೆ ನನ್ನ ನಮಸ್ಕಾರಗಳು. ಮಕ್ಕಳೇ, ಈ ದಿನ ನಾನು ನಿಮಗೆ ಸೇತುಬಂಧ ಕಾರ್ಯಕ್ರಮದಲ್ಲಿ 4ನೇ ತರಗತಿಯ ಕನ್ನಡ ಪ್ರಥಮ ಭಾಷೆಯ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ದೇನೆ. ಮಕ್ಕಳೇ, ಈಗ ನೀವು 4ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಾ ಅಲ್ವಾ? ಹಾಗಾದರೆ ನಾವು ಈ ದಿನ ನೀವೀಗಾಗಲೇ ಕಲ್ತಿರ್ತಕ್ಕಂತಹ ಕೆಲವೊಂದು ಅಂಶಗಳ ಬಗ್ಗೆ ಚಟುವಟಿಕೆ ಮೂಲಕ ನಾವು ಇವತ್ತು ಮತ್ತೊಮ್ಮೆ ಪುನರಾವರ್ತನೆ ಮಾಡೋಣ, ಆಗಬಹುದಾ? ಹಾಗಾದರೆ ಮಕ್ಕಳೇ, ನೀವು ನಿಮ್ಮ ಹತ್ರ ಕನ್ನಡ ಪಠ್ಯಪುಸ್ತಕ ಮತ್ತು ಕನ್ನಡ ಅಭ್ಯಾಸ ಪುಸ್ತಕ ಇದೆಯಲ್ಲ, ಸುಮೇರು ಅಭ್ಯಾಸ ಪುಸ್ತಕ ಭಾಗ 1 ಮತ್ತು ಒಂದು ನೋಟ್ ಪುಸ್ತಕ, ಪೆನ್ ಮತ್ತು ಪೆನ್ಸಿಲನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ತೀರಲ್ಲ ಮಕ್ಕಳೇ? ನೋಡೋಣ. ಹಾಗಾದರೆ ಈ ದಿನದ ಸೇತುಬಂಧ ಕಾರ್ಯಕ್ರಮವನ್ನು ಚಟುವಟಿಕೆಗಳ ಮೂಲಕ ಆರಂಭಿಸೋಣ. ಮಕ್ಕಳೇ, ನಾವು ನಮ್ಮ ಸುತ್ತಮುತ್ತ ಎಷ್ಟೊಂದು ಬಗೆಯ ವಸ್ತುಗಳನ್ನು, ಬಣ್ಣ ಬಣ್ಣದ ವಸ್ತುಗಳನ್ನು ನೋಡ್ತೀವಲ್ವ? ಆ ಬಣ್ಣ ಬಣ್ಣದ ವಸ್ತುಗಳನ್ನು ಒಂದು ಬಣ್ಣದ ಆಟದ ಮೂಲಕ ಗುರುತಿಸುವಂತಹ ಚಟುವಟಿಕೆಯನ್ನು ಮಾಡೋಣ. ನೋಡಿ ಮಕ್ಕಳೇ, ಬಣ್ಣದ ಆಟ. ಎಷ್ಟೊಂದು ವಸ್ತುಗಳಿದೆ ಅಲ್ಲ ನಮ್ಮ ಸುತ್ತಮುತ್ತ, ಆ ವಸ್ತುಗಳನ್ನು ನಾವು ಬಣ್ಣಗಳ ಮೂಲಕ ಗುರುತಿಸುವಂಥ ಒಂದು ಚಟುವಟಿಕೆಯನ್ನು ಮಾಡೋಣ. ಮಕ್ಕಳೇ ನೋಡಿ, ಕೆಂಪು ಕೆಂಪು ಕೆಂಪು, ಯಾವ ವಸ್ತು ಕೆಂಪು? ನೋಡಿ ಮತ್ತೊಂದು ಸರಿ ಹೇಳ್ತೀನಿ, ಕೆಂಪು ಕೆಂಪು ಕೆಂಪು, ಯಾವ ವಸ್ತು ಕೆಂಪು? ಮಕ್ಕಳೇ, ನೀವೇನು ಮಾಡಬೇಕಂದ್ರೆ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಯಾವುದೇ ವಸ್ತುಗಳಾಗ್ಬೋದು, ತರಕಾರಿ ಆಗ್ಬೋದು, ಹಣ್ಣಾಗ್ಬೋದು, ಯಾವುದಾದ್ರೂ ವಸ್ತುಗಳನ್ನು ಹೆಸರನ್ನು ನೀವು ಕೆಂಪು ಬಣ್ಣ ಇರತಕ್ಕಂಥ ವಸ್ತುಗಳನ್ನು ಗುರುತಿಸಿ ಹೇಳಬೇಕು. ಯೋಚನೆ ಮಾಡ್ತಾ ಇದ್ದೀರಾ? ನೋಡೋಣ ಹಾಗಾದರೆ. ನೋಡಿ ಮಕ್ಕಳೇ, ಕೆಂಪು ಕೆಂಪು ಕೆಂಪು, ಟೊಮೆಟೊ ಹಣ್ಣು ಕೆಂಪು. ನೀವು ಬೇರೆ ಬೇರೆ ಪದಗಳನ್ನು ಹೇಳಿದ್ರಾ? ಬೇರೆ ಬೇರೆ ವಸ್ತುಗಳ ಹೆಸರನ್ನು ಹೇಳಿದ್ರಾ? ನೋಡಿ, ಇಲ್ಲಿ ಟೊಮೆಟೊ ಹಣ್ಣಿನ ಬಣ್ಣ ಯಾವುದಿದೆ? ಕೆಂಪು. ಎಷ್ಟು ಚೆನ್ನಾಗಿದೆ ಅಲ್ಲ ಮಕ್ಕಳೇ? ಹಣ್ಣಾಗಿರ್ತಕ್ಕಂತಹ ಟೊಮೆಟೊ ಹಣ್ಣಿನ ಬಣ್ಣ ಕೆಂಪು. ಹಾಗಾದರೆ ಮತ್ತೊಂದು ಬಣ್ಣದ ಒಂದು ವಸ್ತುಗಳನ್ನು ಗುರುತಿಸೋಣ. ಇಲ್ಲಿ ಹಸಿರು ಹಸಿರು ಹಸಿರು, ಯಾವ ವಸ್ತು ಹಸಿರು? ಮಕ್ಕಳೇ, ಮತ್ತೊಂದು ಸರಿ ಹೇಳ್ತೀನಿ ನೋಡಿ, ಹಸಿರು ಹಸಿರು ಹಸಿರು, ಯಾವ ವಸ್ತು ಹಸಿರು? ಈಗಾಗಲೇ ನೀವು ಯೋಚನೆ ಮಾಡಿದ್ರಾ ಯಾವ್ಯಾವ ಬಣ್ಣದ ಹಸಿರು ವಸ್ತುಗಳಿದೆ, ಯಾವ ತರಕಾರಿಗಳಿದೆ, ಯಾವ ಹಣ್ಣುಗಳಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ? ಹಾಗಾದರೆ ನೋಡೋಣ. ನೋಡಿ, ಹಸಿರು ಹಸಿರು ಹಸಿರು, ಎಲೆ ಮತ್ತು ಹುಲ್ಲಿನ ಬಣ್ಣ ಹಸಿರು. ಎಲೆ ಮತ್ತು ಹುಲ್ಲಿನ ಬಣ್ಣ ಹಸಿರು. ನೋಡಿ, ಇಲ್ಲಿ ಎಲೆ ಯಾವ ಬಣ್ಣ ಇದೆ ಮಕ್ಕಳೇ? ಹಸಿರು ಬಣ್ಣ ಇದೆ. ಹಾಗೆ ನೋಡಿ, ಹುಲ್ಲು ಕೂಡ ಹಸಿರಾಗಿದೆ. ಹಾಗೆ ಬೇರೆ ಬೇರೆ ತರಕಾರಿ ಹೆಸರುಗಳು, ಹಣ್ಣಿನ ಹೆಸರುಗಳು, ಯಾವುದಾದ್ರೂ ವಸ್ತುವಿನ ಹೆಸರುಗಳು, ಹಾಗೆ ನೀವು ಹಾಕಿರೋಂಥ ಬಳೆ, ನಿಮ್ಮ ಬ್ಯಾಗು, ಬೇರೆ ಬೇರೆ ವಸ್ತುಗಳ ಹೆಸರನ್ನು ನೀವು ಇಲ್ಲಿ ಹೇಳಬಹುದು. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಈ ಒಂದು ಬಣ್ಣದ ಆಟವನ್ನು ಕೂಡ ಆಡ್ಬೋದು. ಬೇರೆ ಬೇರೆ ಬಣ್ಣಗಳ ಹೆಸರನ್ನು ಹೇಳ್ತಾ ನೀವು ವಸ್ತುಗಳನ್ನು ಗುರುತಿಸುವಂತಹ ಚಟುವಟಿಕೆಯನ್ನು ಮಾಡಬಹುದು. ಮಕ್ಕಳೇ ನೋಡಿ, ಇಲ್ಲೊಂದು ಪದ್ಯ ಇದೆ, ಪ್ರಾಸಪದ್ಯ ಇದೆ. ಆ ಪ್ರಾಸಪದ್ಯವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೇಳ್ತೀರಾ ಅಲ್ಲ ನನ್ನ ಜೊತೆಯಲ್ಲಿ? ಬಾರೋ ಇಲ್ಲಿ ಹರಿ ರವೆ ಸ್ವಲ್ಪ ಹುರಿ, ಬಾರೋ ಇಲ್ಲಿ ಹರಿ ರವೆ ಸ್ವಲ್ಪ ಹುರಿ, ಮೆಣಸಿನ್ಕಾಯಿ ಮುರಿ ತೆಂಗಿನಕಾಯಿ ತುರಿ, ಮೆಣಸಿನ್ಕಾಯಿ ಮುರಿ ತೆಂಗಿನಕಾಯಿ ತುರಿ, ಒಗ್ಗರಣೆ ಹಾಕೋ ಮರಿ, ಒಗ್ಗರಣೆ ಹಾಕೋ ಮರಿ, ಉಪ್ಪಿಟ್ಟಾದ್ಮೇಲೆ ನನ್ನ ಕರಿ, ಉಪ್ಪಿಟ್ಟಾದ್ಮೇಲೆ ನನ್ನ ಕರಿ. ಹೇಳಿದ್ರ ಮಕ್ಕಳೇ ನೀವು ನನ್ನ ಜೊತೆಯಲ್ಲಿ ಪ್ರಾಸಗೀತೆಯನ್ನು? ನೋಡಿ ಮಕ್ಕಳೇ, ಇಲ್ಲಿ ಬಾರೋ ಇಲ್ಲಿ ಹರಿ, ರವೆ ಸ್ವಲ್ಪ ಹುರಿ, ಮೆಣಸಿನ್ಕಾಯಿ ಮುರಿ ತೆಂಗಿನಕಾಯಿ ತುರಿ, ಒಗ್ಗರಣೆ ಹಾಕೋ ಮರಿ, ಉಪ್ಪಿಟ್ಟು ಆದ್ಮೇಲೆ ನನ್ನ ಕರಿ. ನೋಡಿದ್ರಲ್ಲ ಮಕ್ಕಳೇ, ಇಲ್ಲಿ ಕೆಲವು ಪದಗಳನ್ನು ಕಪ್ಪು ಬಣ್ಣದಲ್ಲಿ ಕೊಟ್ಟಿದ್ದಾರಲ್ಲ, ಗಮನಿಸಿದ್ರೆ ಅಲ್ಲ ಮಕ್ಕಳೇ? ಹೇಳುವಾಗ ಗೊತ್ತಾಯ್ತಾ ನಿಮಗೆ? ನೋಡಿ, ಆ ಪದಗಳನ್ನು ಹೇಳುವಾಗ ಇದ್ರ ಪದಗಳ ಉಚ್ಚಾರಣೆ ಕಡೆಯಲ್ಲಿ ಒಂದೇ ರೀತಿಯಾಗಿ ಬರುತ್ತೆ ನೋಡಿ. ಹರಿ, ಹುರಿ, ಮುರಿ, ತುರಿ, ಮರಿ ಮತ್ತು ಕರಿ. ನೋಡಿ, ಈ ಪದಗಳನ್ನು ಮಕ್ಕಳೇ ಪ್ರಾಸ ಪದಗಳು ಅಂತೇಳಿ ಕರೀತಾರೆ. ಏನಂತ ಕರೀತಾರೆ? ಪ್ರಾಸ ಪದಗಳು ಅಂತೇಳಿ ಈ ಪದಗಳನ್ನು ಕರೀತಾರೆ. ಮತ್ತೊಮ್ಮೆ ಹೇಳ್ತೀರಾ ಮಕ್ಕಳೇ ನನ್ನ ಜೊತೆಯಲ್ಲಿ? ನೋಡಿ, ಹರಿ, ಹುರಿ, ಮುರಿ, ತುರಿ, ಮರಿ ಮತ್ತು
ಕರಿ. ಈ ಪದಗಳನ್ನು ಏನಂತ ಕರೀತಾರೆ ಮಕ್ಕಳೇ? ಪ್ರಾಸ ಪದಗಳು ಅಂತೇಳಿ ಕರೀತಾರೆ. ಮಕ್ಕಳೇ ಮತ್ತೊಂದು ಚಟುವಟಿಕೆ ಮಾಡೋಣ. ನೋಡಿ, ನನ್ನನ್ನು ಹೆಸರಿಸಿ ಅಂತ ಇದೆ ಇಲ್ಲಿ. ನಾನು ನಿಮಗೆ ಕೆಲವು ಚಿತ್ರಗಳನ್ನು ತೋರಿಸ್ತೀನಿ. ಆ ಚಿತ್ರಗಳನ್ನು ನೋಡಿ ನೀವು ಆ ಚಿತ್ರದ ಹೆಸರನ್ನು ಹೇಳಬೇಕು. ಹೇಳ್ತೀರಾ ಅಲ್ಲ ಮಕ್ಕಳೇ? ನೋಡೋಣ ಯಾವ್ಯಾವ ಚಿತ್ರಗಳಿದೆ ಅಂತ. ನೋಡಿ, ಇಲ್ಲಿ ಯಾವ ಚಿತ್ರ ಇದು ಹೇಳಿದ್ರ ಆಗಲೇ? ಹಾಗಾದರೆ ಪದ ಯಾವುದು ಅಂತ ನೋಡೋಣ. ಚಿತ್ರ ಯಾವುದು ಅಂದರೆ ಕುಂಬಳಕಾಯಿ. ಏನಿದು? ಕುಂಬಳಕಾಯಿ. ಮುಂದಿನ ಚಿತ್ರ ನೋಡೋಣ ಮಕ್ಕಳೇ. ಏನಿದು? ಆನೆ. ಏನಿದು? ಆನೆ. ಇದೇನಿದು? ನೋಡಿದ್ದೀರಾ ಮಕ್ಕಳೇ ಇದನ್ನು ನೀವು? ಈ ಪ್ರಾಣಿಯನ್ನು ನೋಡಿದ್ದೀರಾ? ಯಾವ ಪ್ರಾಣಿ ಇದು? ಹುಲಿ. ಏನಿದು? ಹುಲಿ. ಇದೇನಿದು? ಯೋಚಿಸ್ತಿದ್ದೀರಾ? ವಿಮಾನ ಇದು ಅಲ್ವಾ ಮಕ್ಕಳೇ? ಇದೇನಿದು? ಕಾರು. ಮುಂದಿನ ಚಿತ್ರ ನೋಡೋಣ ಮಕ್ಕಳೇ. ಇದೇನಿದು? ತೊಟ್ಟಿಲು. ಯಾವ ಪಕ್ಷಿ ಇದು? ನೋಡಿದ್ದೀರಾ ಮಕ್ಕಳೇ ಈ ಪಕ್ಷಿನ ನೀವು? ಯಾವ ಪಕ್ಷಿ ಇದು? ಗುಬ್ಬಚ್ಚಿ. ಮತ್ತೊಮ್ಮೆ ಹೇಳಿ ಮಕ್ಕಳೇ, ಗುಬ್ಬಚ್ಚಿ. ಖುಷಿ ಆಯ್ತಾ ನಿಮಗೆ ಈ ಚಿತ್ರ ನೋಡಿದ ತಕ್ಷಣ? ಯಾವ ಹೂವು ಇದು? ಹೇಳ್ಬಿಟ್ರಾಗಲೇ? ಗುಲಾಬಿ ಹೂವು. ಯಾವ ಹೂವು ಇದು ಮಕ್ಕಳೇ? ಗುಲಾಬಿ ಹೂವು. ಮುಂದೆ ಕೂಡ ಒಂದು ಹೂವಿನ ಚಿತ್ರ ಇದೆ, ನೋಡೋಣ ಯಾವುದು ಅಂತ. ಯಾವ ಹೂವಿನ ಚಿತ್ರ ಇದು? ಯೋಚಿಸ್ತಾ ಇದ್ದೀರಾ? ಯಾವ ಹೂವು ಇದು? ಸೂರ್ಯಕಾಂತಿ ಹೂವು. ಮಕ್ಕಳೇ ಏನಿದು? ಹೇಳ್ಬಿಟ್ರಾ? ಕಂಪ್ಯೂಟರ್ ಅಂತ. ಹೌದು, ಇದು ಕಂಪ್ಯೂಟರ್. ಇದನ್ನು ಕನ್ನಡದಲ್ಲಿ ಗಣಕಯಂತ್ರ ಅಂತೇಳಿ ಕರೀತಾರೆ. ಏನು ಹೇಳ್ತಾರೆ? ಗಣಕಯಂತ್ರ ಅಂತೇಳಿ ಕರೀತಾರೆ. ಮಕ್ಕಳೇ ಎಲ್ಲ ಚಿತ್ರಗಳನ್ನು ಗುರುತಿಸಿ ಅದರ ಪದಗಳನ್ನು ಹೇಳಿದ್ರಲ್ಲ ನೀವು? ಖುಷಿ ಆಯಿತಾ ನಿಮಗೆ? ಮುಂದಿನ ಚಟುವಟಿಕೆ ಮಾಡೋಣ ಹಾಗಾದರೆ. ಮಕ್ಕಳೇ ನೋಡಿ, ಇಲ್ಲಿ ನನ್ನ ನೆನಪಿದೆಯೇ ನಿಮಗೆ? ಹಾಗಾದರೆ ಬಿಟ್ಟು ಹೋದಂಥ ಅಕ್ಷರಗಳನ್ನು ಬರಿಬೇಕು. ಈಗಾಗಲೇ ನೀವು ಕನ್ನಡ ವರ್ಣಮಾಲೆಯನ್ನು ಕಲ್ತಿದ್ದೀರಲ್ಲ ಮಕ್ಕಳೇ? ಆದರೆ ಇಲ್ಲಿ ಅಕ್ಷರಗಳ ನಡುವೆ ಕೆಲವು ಅಕ್ಷರಗಳನ್ನು ಬಿಟ್ಟಿದ್ದೇನೆ ನಾನು. ಆ ಅಕ್ಷರಗಳನ್ನು ನೀವು ಬರಿಬೇಕು. ನಿಮ್ಮ ಹತ್ರ ನೋಟ್ಬುಕ್ ತೊಗೊಳ್ಳಿ ಅಂತ ಹೇಳಿದ್ನಲ್ಲ ಮಕ್ಕಳೇ? ನೋಟ್ಬುಕ್ ತೊಗೊಳ್ಳಿ. ಹಾಗೆ ಇಲ್ಲಿ ಕೆಲವು ಅಕ್ಷರಗಳು ಬಿಟ್ಟು ಹೋಗಿದೆಯಲ್ಲ, ಆ ಅಕ್ಷರಗಳನ್ನೆಲ್ಲ ನೀವು ಸರಿಯಾಗಿ ಬರಿಬೇಕು. ಮತ್ತು ಬರೆಯುವಾಗ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತಾ ಹೇಳ್ಕೊಂಡು ಬರಿಬೇಕು. ಬರಿತೀರಲ್ಲ ಮಕ್ಕಳೇ? ಬರೀರಿ ಹಾಗಾದರೆ. ಬರ್ದಾಯ್ತಲ್ಲ ಮಕ್ಕಳೇ ಅಕ್ಷರಗಳನ್ನು? ಎಲ್ಲ ಅಕ್ಷರಗಳನ್ನು ಬರೆದಿದ್ದೀರಾ ಅಂತ ಒಂದ್ಸರಿ ಚೆಕ್ ಮಾಡೋಣ ಹಾಗಾದರೆ. ನೋಡಿ, ಇಲ್ಲಿ ಎಲ್ಲ ಅಕ್ಷರಗಳು ಇಲ್ಲಿದೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂತಹ ಎಲ್ಲ ಅಕ್ಷರಗಳು ಕೂಡ ಇಲ್ಲಿದೆ. ನೀವು ಎಲ್ಲ ಅಕ್ಷರಗಳನ್ನು ಸರಿಯಾಗಿ ಬರೆದಿದ್ದೀರಾ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಹಾಗೆ ಅಕ್ಷರಗಳನ್ನು ಬರೆಯುವಾಗ ನೀವು ಉಚ್ಚಾರಣೆ ಮಾಡಿ ಹೇಳಿ ಬರೆದ್ರಲ್ಲ ಮಕ್ಕಳೇ? ವೆರಿ ಗುಡ್. ಎಲ್ಲ ಅಕ್ಷರಗಳನ್ನು ಸರಿಯಾಗಿ ಬರೆದಿದೆ ನೀವು ಜಾಣ ಮಕ್ಕಳು. ಮಕ್ಕಳೇ, ಈಗ ನಾವು ಮುಂದಿನ ಚಟುವಟಿಕೆಯನ್ನು ಮಾಡೋಣ. ನೋಡಿ, ನೀವು ನಿಮ್ಮ ಶಿಕ್ಷಕರಿಂದ ಆಗ್ಬೋದು, ಅಥವಾ ನಿಮ್ಮ ಮನೆಯ ಹಿರಿಯರಿಂದ ಆಗ್ಬೋದು, ಅಥವಾ ನಿಮ್ಮ ಪಠ್ಯಪುಸ್ತಕದಲ್ಲಿ ಗಾದೆ ಮಾತುಗಳನ್ನೆಲ್ಲ ಕೇಳಿದ್ದೀರಾ ಮತ್ತು ಓದಿದ್ದೀರಾ ಅಲ್ಲ ಮಕ್ಕಳೇ? ಹಾಗಾದರೆ ಇಲ್ಲಿ ನಾನು ಕೆಲವು ಗಾದೆ ಮಾತುಗಳನ್ನು ಕೊಡ್ತೇನೆ ನಿಮಗೆ. ಅದರಲ್ಲಿ ಪೂರ್ಣವಾಗಿರಲ್ಲ ಗಾದೆ ಮಾತುಗಳು, ಅರ್ಧ ಮಾತನ್ನು ನಾನು ಕೊಡ್ತೀನಿ. ಇನ್ನು ಉಳಿದಂತಹ ಮಾತನ್ನು ನೀವು ಪೂರ್ಣಗೊಳಿಸ್ಬೇಕು. ಹೇಳ್ತೀರಾ ಅಲ್ಲ ಮಕ್ಕಳೇ ನನ್ನ ಜೊತೆಯಲ್ಲಿ? ನೋಡಿ, ಇಲ್ಲಿ ಏನಿದು? ಉಪಾಯ ಬಲ್ಲವನಿಗೆ. ಏನು ಯೋಚನೆ ಮಾಡಿದ್ರಾ? ಏನು ಉಪಾಯ ಬಲ್ಲವನಿಗೆ? ಅಪಾಯವಿಲ್ಲ. ಮತ್ತೊಂದು ಸಾರಿ ಹೇಳಿ ಮಕ್ಕಳೇ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಎರಡನೇ ಗಾದೆ ಮಾತನ್ನು ನೋಡೋಣ ಮಕ್ಕಳೇ. ಏನಿದೆ? ಕಾಯಕವೇ. ಮುಂದಿನ ಪದ ಏನು ನೋಡೋಣ? ಕೈಲಾಸ. ಕಾಯಕವೇ ಕೈಲಾಸ. ಹಾಗಾದರೆ ಮೂರನೇ ಗಾದೆ ಮಾತನ್ನು ನೋಡೋಣ. ನೋಡಿ, ಮಾತು ಬಲ್ಲವರಿಗೆ ಡ್ಯಾಶ್ ಇದೆ ಇಲ್ಲಿ. ಹಾಗೆ ಮುಂದೆ ಒಂದು ಪದ ಇದೆ, ಊಟ ಬಲ್ಲವರಿಗೆ, ಅಲ್ಲೂ ಮತ್ತೆ ಡ್ಯಾಶ್ ಇದೆ. ಹಾಗಾದರೆ ಇದು ಎರಡು ಪದಗಳನ್ನು ನೀವು ಸರಿಯಾಗಿ ಜೋಡಿಸ್ಬೇಕು. ಜೋಡಿಸ್ತೀರಲ್ಲ ಮಕ್ಕಳೇ? ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ನೋಡೋಣ ಈ ಗಾದೆ ಮಾತುಗಳನ್ನು ಯಾವ ಪದಗಳಿಂದ ಪೂರ್ಣಗೊಳಿಸ್ಬೋದು ಅಂತೇಳಿ. ನೋಡಿ, ಮಾತು ಬಲ್ಲವರಿಗೆ ಜಗಳವಿಲ್ಲ, ಊಟ ಬಲ್ಲವರಿಗೆ ರೋಗವಿಲ್ಲ. ಮುಂದಿನ ಗಾದೆ ಮಾತನ್ನು ನೋಡೋಣ ಮಕ್ಕಳೇ. ಕೈ ಕೆಸರಾದರೆ ಏನು? ಯೋಚನೆ ಮಾಡಿದ್ರಾ? ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು. ಖುಷಿ ಆಯ್ತಾ ಮಕ್ಕಳೇ ನಿಮಗೆ? ಸರಿಯಾಗಿ ಗಾದೆ ಮಾತುಗಳನ್ನು ಹೇಳಿದ್ರಾ ನೀವು? ಮುಂದಿನ ಚಟುವಟಿಕೆ ಅಂತ್ಯಾಕ್ಷರ ಪದಗಳು ಅಂತೇಳಿ.
ಏನು ಅಂತ್ಯಾಕ್ಷರ ಪದಗಳು ಅಂದರೆ ಮಕ್ಕಳೇ, ನಾನು ನಿಮಗೆ ಒಂದು ಪದ ಕೊಡ್ತೇನೆ ನೋಡಿ. ಯಾವ ಪದ ಅಂದರೆ ಕರಗ ಅನ್ನುವಂತಹ ಒಂದು ಪದ ಕೊಡ್ತೇನೆ ನೋಡಿ. ಕ ರ ಗ. ಗ ಅಕ್ಷರಕ್ಕೆ ಕೊನೆ ಆಯ್ತಲ್ಲ, ಗ ಅಕ್ಷರಕ್ಕೆ ಅಂತ್ಯ ಆಯ್ತಲ್ಲ ಮಕ್ಕಳೇ. ಈಗ ನೀವು ಗ ಅಕ್ಷರದಿಂದ ಪದವನ್ನು ಹೇಳಬೇಕು. ಹೇಳ್ತೀರಲ್ಲ? ಹೇಳಿ. ಹಾಗೆ ಹಾಗೆ ಯಾವ ಯಾವ ಪದಗಳನ್ನು ನಾವು ಈ ಅಂತ್ಯಾಕ್ಷರ ಪದಗಳಲ್ಲಿ ಜೋಡಿಸ್ತಾ ಹೋಗ್ಬೋದು ನೋಡೋಣ. ನೋಡಿ, ಗಾಯಿಂದ ಗರಗಸ. ನೀವು ಹೇಳಿದ್ರ ಗಾಯಿಂದ ಪದವನ್ನು. ಹಾಗಾದರೆ ಇಲ್ಲಿ ನೋಡೋಣ, ಗರಗಸ ಸಾ ಅಕ್ಷರಕ್ಕೆ ಅಂತ್ಯ ಆಯ್ತಲ್ಲ ಮಕ್ಕಳೇ. ಈಗ ನಾವು ಯಾವ ಅಕ್ಷರದಿಂದ ಹೇಳಬೇಕು ಪದವನ್ನು? ವೆರಿ ಗುಡ್, ಸಾ ಅಕ್ಷರದಿಂದ ಪದ ಹೇಳಬೇಕು ನೋಡಿ. ಸರಸ. ಈಗ ಮತ್ತೆ ಸಾ ಅಕ್ಷರ ಬಂತಲ್ಲ ಮಕ್ಕಳೇ, ಸಾ ಇಂದ ಮತ್ತೊಂದು ಪದ ಹೇಳೋಣ. ಯಾವುದು? ಸಜ್ಜನ. ಇವಾಗ ಕಡೆ ಅಕ್ಷರ ಯಾವುದು ಮಕ್ಕಳೇ? ನಾ. ನಾ ಅಕ್ಷರದಿಂದ ಪದವನ್ನು ರಚನೆ ಮಾಡಬೇಕು. ಯಾವ ಪದ ರಚನೆ ಮಾಡೋಣ ನೋಡಿ? ನಗರ. ಈಗ ಕಡೆ ಅಕ್ಷರ ಯಾವುದಾಯ್ತು? ರಾ. ರಾ ಇಂದ ರಂಗ ಅಲ್ವಾ? ನೋಡಿ, ಈ ಥರ ನಾವು ಎಷ್ಟು ಪದಗಳನ್ನಾದರೂ ನಾವು ಪದಗಳ ಅಂತ್ಯಾಕ್ಷರ ಪದಗಳನ್ನು ಬರಿತಾನೇ ಹೋಗ್ಬೋದು. ಅದಕ್ಕೆ ಕಡೆನೇ ಇಲ್ಲ, ಎಷ್ಟು ಪದಗಳನ್ನಾದರೂ ನಾವು ಬರಿತಾ ಹೋಗ್ಬೋದು. ಹಾಗೆ ಮಕ್ಕಳೇ ನೋಡಿ, ಎಷ್ಟೊಂದು ಪದಗಳನ್ನು ಅಂತ್ಯಾಕ್ಷರ ಪದಗಳನ್ನು ಬರಿತಾನೇ ಹೋಗ್ಬೋದು. ಇದಕ್ಕೆ ಕೊನೆಯೇ ಇಲ್ಲ, ಅಂತ್ಯನೇ ಇಲ್ಲ. ಎಷ್ಟು ಪದಗಳನ್ನಾದರೂ ನಾವು ಬರಿತಾ ಇರ್ಬೋದು. ಮಕ್ಕಳೇ, ನೀವು ಈ ತರಗತಿ ಆದ ನಂತರ ಇಂತಹ ಪದಗಳನ್ನು ಬರಿತೀರಲ್ಲ, ಬರೆದು ನಿಮ್ಮ ನೋಟ್ ಪುಸ್ತಕದಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಈ ಅಂತ್ಯಾಕ್ಷರ ಪದಗಳ ಆಟವನ್ನು ಆಡ್ಬೋದು. ತುಂಬ ಖುಷಿ ಆಗುತ್ತೆ. ಅಂತ್ಯಾಕ್ಷರ ಪದಗಳನ್ನು ಹೇಳ್ತಾ ಹೋದರೆ ಎಷ್ಟೊಂದು ಪದಗಳು ಬರುತ್ತೆ ಮಕ್ಕಳೇ. ಮಾಡ್ತೀರಲ್ಲ? ನೋಡಿ, ಈಗ ಮತ್ತೊಂದು ಚಟುವಟಿಕೆ, ಚಿತ್ರದೊಂದಿಗೆ ಪದ ಹೊಂದಾಣಿಕೆ ಮಾಡಬೇಕು. ನಾನು ನಿಮಗೆ ಇಲ್ಲಿ ಚಿತ್ರಗಳನ್ನು ಕೊಡ್ತೇನೆ. ಆ ಚಿತ್ರಕ್ಕೆ ಸರಿ ಹೊಂದುವಂತಹ ಪದಗಳಿರುತ್ತೆ. ನೀವು ಅದನ್ನು ಸರಿಯಾಗಿ ಹೊಂದಿಸ್ಬೇಕು. ಮಾಡ್ತೀರಲ್ಲ ಮಕ್ಕಳೇ? ನೋಡಿ, ಚಿತ್ರಗಳು ಬರ್ತಾ ಇದೆ ಇಲ್ಲಿ. ಏನಿದು ನೋಡಿ? ಗರಗಸ ಇದೆ, ತಬಲ ಇದೆ, ಮತ್ತು ಕತ್ತರಿ ಇದೆ. ನೀವು ಸಹ ಹೇಳ್ತಾ ಇದ್ದೀರಲ್ಲ ಮಕ್ಕಳೇ ನನ್ನ ಜೊತೆಯಲ್ಲಿ. ಹಾಗಾದರೆ ಯಾವ್ಯಾವ ಪದಗಳಿದೆ ನೋಡೋಣ. ನೋಡಿ, ಇಲ್ಲಿ ಗರಗಸ ಹತ್ರ ತಬಲ ಇದೆ. ಸರಿಯಾಗುತ್ತಾ ಮಕ್ಕಳೇ? ಇದು ಸರಿನಾ? ಇದು ಇಲ್ಲ ಅಲ್ಲ? ಹಾಗಾದರೆ ನಾವು ಸರಿಯಾಗಿ ಜೋಡಿಸೋಣ ಪದಗಳನ್ನು. ನೋಡಿ, ಗರಗಸಗೆ ಪದ ಎಲ್ಲಿದೆ ನೋಡೋಣ ಹಾಗಾದರೆ. ನೋಡಿ, ಇಲ್ಲಿ ಗರಗಸ. ಮುಂದಿನ ಚಿತ್ರ ಯಾವುದಿದೆ? ತಬಲ. ಮುಂದಿನ ಚಿತ್ರ ಕತ್ತರಿ. ಸರಿಯಾಗಿ ಹೇಳಿದ್ರ ಮಕ್ಕಳೇ ನೀವು ನನ್ನ ಜೊತೆಯಲ್ಲಿ? ವೆರಿ ಗುಡ್. ಮುಂದಿನ ಚಟುವಟಿಕೆ ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸ್ಬೇಕು. ಇಲ್ಲಿ ಇದೆ, ಇಲ್ಲಿ ನಮ್ಮನ್ನು ಹೊಂದಿಸಿ ಅಂತೇಳಿ ಒಂದು ಚಟುವಟಿಕೆ ಇದೆ ನೋಡಿ ಮಕ್ಕಳೇ. ಈ ನಕ್ಷತ್ರದಲ್ಲಿ, ಈ ಸ್ಟಾರ್ನಲ್ಲಿ ಕೆಲವು ಪದಗಳಿದೆ. ಆ ಪದಗಳಿಗೆ ಸೂಕ್ತವಾದಂತಹ ವಿರುದ್ಧಾರ್ಥಕ ಪದಗಳನ್ನು ನಾವು ಜೋಡಿಸ್ತಾ ಹೋಗೋಣ. ಹಾಗೆ ನೀವು ನನ್ನ ಜೊತೆಯಲ್ಲಿ ಹೇಳ್ತಾ ಇರಬೇಕು. ಮತ್ತು ನಿಮ್ಮ ನೋಟ್ಬುಕ್ನಲ್ಲಿ ಈ ವಿರುದ್ಧಾರ್ಥಕ ಪದಗಳನ್ನು ಬರ್ಕೊಳ್ತಾ ಇರಬೇಕು ಮಕ್ಕಳೇ. ಬರ್ಕೊಳ್ತೀರಲ್ಲ? ಹಾಗಾದರೆ ನೋಡಿ, ಇಲ್ಲಿ ಮೊದಲನೇ ಪದ ಮೇಲೆ. ಮೇಲೆ ಪದಕ್ಕೆ ವಿರುದ್ಧಾರ್ಥಕ ಪದ ಏನು ಹೇಳಿದ್ರಾ? ನೋಡಿ, ಕೆಳಗೆ. ಮೇಲೆ ಪದಕ್ಕೆ ವಿರುದ್ಧಾರ್ಥಕ ಪದ ಕೆಳಗೆ. ಸೋಲು ಗೆಲುವು, ನ್ಯಾಯ ಅನ್ಯಾಯ, ಜಯ ಅಪಜಯ, ದುಃಖ ಸುಖ, ನೋವು ನಲಿವು. ಬರ್ಕೊಳ್ತಾ ಇದ್ದೀರಾ ಮಕ್ಕಳೇ? ಹಾಗೆ ಜೊತೆ ಜೊತೆಯಲ್ಲಿ ಹೇಳ್ತಾ ಇರಬೇಕು ನನ್ನ ಜೊತೆಯಲ್ಲಿ. ನಾನು ಹೇಳುವಾಗ ನೀವು ಸಹ ನನ್ನ ಜೊತೆಯಲ್ಲಿ ಹೇಳಬೇಕು. ಮುಂದಿನ ಚಟುವಟಿಕೆಗೆ ಹೋಗೋಣ ಮಕ್ಕಳೇ. ಕಾಕ್ಕೆ ಕಾವತ್ತು. ಕಾವತ್ತು ಅಕ್ಷರ ಇದೆಯಲ್ಲ ಮಕ್ಕಳೇ, ಅದಕ್ಕೆ ಪದವನ್ನು ರಚಿಸಬೇಕು. ನಾವು ಪ್ರಾರಂಭದಲ್ಲೇ ಕಾಕ್ಕೆ ಕಾವತ್ತು ಒತ್ತಕ್ಷರವನ್ನು ಬಳಸಿ ಪದ ರಚನೆ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ಲ? ಹಾಗಾದರೆ ಈ ಕ ಒತ್ತಕ್ಷರ ಮಧ್ಯದಲ್ಲಿ, ಪದದ ಮಧ್ಯದಲ್ಲಿ ಬರೋ ಹಾಗೆ ನಾವು ಪದಗಳನ್ನು ರಚನೆ ಮಾಡೋಣ. ಮತ್ತು ಇದನ್ನು ಸಹ ನೀವು ನಿಮ್ಮ ನೋಟ್ಬುಕ್ನಲ್ಲಿ ಬರ್ಕೊಳ್ಬೇಕು. ನೋಡಿ ಮಕ್ಕಳೇ, ಇಲ್ಲಿ ಕಾಕ್ಕೆ ಕಾವತ್ತು ಒತ್ತಕ್ಷರ ಮಧ್ಯದಲ್ಲಿದೆ. ಮತ್ತು ಮೊದಲನೇ ಅಕ್ಷರ ಮತ್ತು ಕಡೆಯ ಅಕ್ಷರ ಬೇರೆ ಬೇರೆಯಾಗಿದೆ. ಇದನ್ನು ಕೂಡಿಸಿ ಓದಿದಾಗ ಸಕ್ಕರೆ ಪದ ಬರುತ್ತೆ ಅಲ್ವಾ? ಹಾಗಾದರೆ ಮುಂದಿನ ಪದ ನೋಡೋಣ. ನೋಡಿ, ಇಲ್ಲಿ ಹಕ್ಕರೆ. ಹೇಳಿ ಮಕ್ಕಳೇ ನನ್ನ ಜೊತೆಯಲ್ಲಿ, ಹಕ್ಕರೆ. ತಕ್ಕಡಿ. ಮತ್ತೊಂದು ಸರಿ ಹೇಳಿ ಮಕ್ಕಳೇ, ತಕ್ಕಡಿ. ಇನ್ನೂ ಒಂದು ಪದವನ್ನು ರಚನೆ ಮಾಡ್ಬೋದು, ಮಕ್ಕಳು. ಮತ್ತೊಂದು ಸರಿ ಹೇಳಿ ಮಕ್ಕಳೇ, ಮಕ್ಕಳು. ಬರ್ಕೊಂಡ್ರ ನಿಮ್ಮ ನೋಟ್ಬುಕ್ಕಲ್ಲಿ? ಹಾಗಾದರೆ ಮುಂದಿನ ಚಟುವಟಿಕೆಗೆ ಹೋಗೋಣ ಮಕ್ಕಳೇ. ನೋಡಿ, ಇಲ್ಲಿ ಪಾಕ್ಕೆ ಒತ್ತಕ್ಷರ ಇದೆ ಅಲ್ವಾ? ಈ ಒತ್ತಕ್ಷರವನ್ನು ಬಳಸಿ ನೀವು ಪದಗಳನ್ನು ರಚನೆ ಮಾಡಬೇಕು. ಮಾಡ್ತೀರಾ ಅಲ್ಲ ಮಕ್ಕಳೇ? ಯಾವ್ಯಾವ ಪದಗಳನ್ನು ರಚನೆ ಮಾಡ್ಬೋದು ನಿಮ್ಮ ನೋಟ್ಬುಕ್ಕಲ್ಲಿ ಇದನ್ನು ಬರ್ಕೊಳ್ತಾ ಇರಿ. ಹಾಗೆ ಮತ್ತು ನಾನು ಕೂಡ ಪದವನ್ನು ಇಲ್ಲಿ ರಚನೆ ಮಾಡ್ತೀನಿ. ನೋಡೋಣ ಯಾವ ಪದವನ್ನು ರಚನೆ ಮಾಡ್ಬೋದು ಅಂತ. ನೋಡಿ,
ಸಪ್ಪಳ. ಏನು? ಸಪ್ಪಳ. ನೋಡಿ ಮತ್ತೊಂದು ಪದ ಹಪ್ಪಟ, ಅಪ್ಪಟ. ಮತ್ತೂ ಒಂದು ಪದ ರಚನೆ ಮಾಡ್ಬೋದು, ಹಪ್ಪಳ. ಮತ್ತು ಚಪ್ಪರ. ಮತ್ತೆ ಹೇಳಿ ಮಕ್ಕಳೇ, ಇನ್ನೊಂದು ಸರಿ ಹೇಳೋಣ ಪದಗಳನ್ನು. ಸಪ್ಪಳ, ಅಪ್ಪಟ, ಹಪ್ಪಳ, ಚಪ್ಪರ. ಬರ್ಕೊಂಡ್ರೆ ಅಲ್ಲ ಮಕ್ಕಳೇ ನೋಟ್ಬುಕ್ಕಲ್ಲಿ? ಹಾಗಾದ್ರೆ ನಾವು ಮುಂದಿನ ಚಟುವಟಿಕೆಗೆ ಹೋಗೋಣ. ನೋಡಿ ಮತ್ತೊಂದು ವಿಶೇಷವಾದಂತಹ ಚಟುವಟಿಕೆ ಪದವಿಹಾರ. ನಾನು ನಿಮಗೆ ಇಲ್ಲಿ ಒಂದು ಪದದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಅದಲು ಬದಲಾಗಿ ಕೊಡ್ತೇನೆ. ಆ ಅದಲು ಬದಲಾದಂತಹ ಅಕ್ಷರಗಳನ್ನು ಜೋಡಿಸಿದಾಗ ಒಂದು ಅರ್ಥಪೂರ್ಣವಾದಂತಹ ಪದ ಸಿಗುತ್ತೆ ನಮಗೆ. ಕೊಟ್ಟಿದ್ದೀನಿ ನೋಡಿ ಮಕ್ಕಳೇ, ಇಲ್ಲಿ 7 ಅಕ್ಷರದ ಒಂದು ಪದ ಇದೆ. ಅಕ್ಷರಗಳು ಅದಲು ಬದಲಾಗಿದೆ. ಮತ್ತು ಇನ್ನೂ ಒಂದು ಕ್ಲೂ ಹೇಳ್ತೀನಿ ನಾನು ನಿಮಗೆ. ಈ ಅಕ್ಷರಗಳನ್ನು ಜೋಡಿಸಿದಾಗ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರು ಬರುತ್ತೆ. ಯೋಚಿಸ್ತಾ ಇದ್ದೀರಲ್ಲ ಮಕ್ಕಳೇ, ಯಾರಿರ್ಬೋದು ಆ ಮಹಾನ್ ವ್ಯಕ್ತಿ? ನೋಡಿ ಇಲ್ಲಿ ಸ್ವಾಮಿ ವಿವೇಕಾನಂದ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆದಾಗ ಸಿಕ್ಕಂಥ ಪದ ಯಾವುದು? ಸ್ವಾಮಿ ವಿವೇಕಾನಂದ. ಮತ್ತು ಮುಂದಿನ ಪದ ಕೂಡ ಅಷ್ಟೇ. ಇದು ಒಬ್ಬ ಮಹಿಳೆಯ ಒಂದು ಹೆಸರಿದೆ, ಇದರಲ್ಲಿ ಒಬ್ಬ ವಚನಗಾರ್ತಿಯ ಹೆಸರಿದೆ. ಇದು ಒಬ್ಬ ಮಹಿಳೆಯ ಹೆಸರಾಗಿದೆ, ಜೊತೆಗೆ ಇದು ಒಬ್ಬ ವಚನಗಾರ್ತಿಯ ಹೆಸರು ಕೂಡ ಹೌದು. ಯೋಚನೆ ಮಾಡ್ತಾ ಇದ್ದೀರಲ್ಲ ಮಕ್ಕಳೇ? ಹಾಗಾದರೆ ಯಾರವರು ನೋಡೋಣ. ನೋಡಿ ಇಲ್ಲಿ ಅಕ್ಕ ಮಹಾದೇವಿ, ಇವರು ಒಬ್ಬ ವಚನಗಾರ್ತಿ. ಇನ್ನೂ ಒಂದು ಪದ ಕೊಡ್ತೀನಿ ಮಕ್ಕಳೇ ನಾನು ನಿಮಗೆ. ನೋಡಿ ಇದು 7 ಅಕ್ಷರದ ಪದ. ಇದರಲ್ಲಿ ಒಂದು ಊರಿನ ಹೆಸರಿದೆ, ಮತ್ತು ರಾಜರು ವಾಸ ಮಾಡ್ತಕ್ಕಂತಹ ಒಂದು ಮನೆಯ ಹೆಸರು ಇದರಲ್ಲಿ ಇದೆ. ಹಾಗಾದರೆ ಜೋಡಿಸೋಣ ಮಕ್ಕಳೇ, ಈ ಅಕ್ಷರಗಳನ್ನೆಲ್ಲ ಸರಿಯಾಗಿ ಜೋಡಿಸೋಣ ನಾವು. ಯಾವ ಪದ ಆಗುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ ಮೈಸೂರು ಅರಮನೆ. ಮೈಸೂರು ಅರಮನೆ. ಖುಷಿ ಆಯಿತಾ ಮಕ್ಕಳೇ ನಿಮಗೆ? ಹಾಗಾದರೆ ನಾವು ಮುಂದಿನ ಚಟುವಟಿಕೆಯನ್ನು ಮಾಡೋಣ. ನೋಡಿ ಇಲ್ಲಿ ಪದಗಳ ಪಿರಾಮಿಡ್. ಏನು ಪದಗಳ ಪಿರಾಮಿಡ್ ಅಂದರೆ ನೋಡೋಣ ಹಾಗಾದರೆ. ನೋಡಿ ಇಲ್ಲಿ ಮಕ್ಕಳೇ, ಒಂದು ಅಕ್ಷರ ಇದೆ, ಕ ಅಕ್ಷರ ಇದೆ ಅಲ್ವಾ? ಆ ಕ ಅಕ್ಷರದಿಂದ ನಾವು ಯಾವೆಲ್ಲ ಪದಗಳನ್ನು ಮಾಡ್ಬೋದು. ಅದರಲ್ಲಿ 2 ಅಕ್ಷರದ ಪದ, 3 ಅಕ್ಷರದ ಪದ, 4 ಅಕ್ಷರದ ಪದ, ಹಾಗೆ 5 ಅಕ್ಷರದ ಪದಗಳನ್ನು ನಾವು ಯಾವ ರೀತಿ ರಚನೆ ಮಾಡ್ಬೋದು ಅಂತೇಳಿ ನೋಡೋಣ. ಇದನ್ನು ನಾವು ಪದಗಳ ಪಿರಾಮಿಡ್ ಅಂತೇಳಿ ಕರಿತೀವಿ. ನೋಡಿ ಕಾಯಿಂದ ಕದ, ಕರಗ. ನೋಡಿ 3 ಅಕ್ಷರದ ಪದ ಆಯಿತು. ಈಗ ಕಳವಳ 4 ಅಕ್ಷರದ ಪದ ಆಯಿತು. ಹಾಗೆ ಮುಂದಿನ ಒಂದು ಪದ ಕನಸುಗಾರ 5 ಅಕ್ಷರದ ಪದ ಆಯಿತು. ಹಾಗೆ ಮತ್ತೆ ನಾವು ಮುಂದುವರಿಸಿದಾಗೆ 6 ಅಕ್ಷರದ ಪದ, 7 ಅಕ್ಷರದ ಪದವನ್ನು ಕೂಡ ನಾವು ರಚನೆ ಮಾಡ್ಬೋದು. ಹಾಗೆ ಮುಂದೆ ನೋಡೋಣ, ಇನ್ನೂ ಒಂದು ಅಕ್ಷರ ಇದೆ ಇಲ್ಲಿ ಮಕ್ಕಳೇ, ಗಾ ಇದೆ ಅಲ್ವಾ? ಗಾಯಿಂದ ನೋಡಿ ಗಜ, ಗರಿಕೆ, ಗಜಾನನ, ಗಾಜಿನ ಮನೆ. ಹೀಗೆ ಒಂದು ಅಕ್ಷರವನ್ನು ತಗೊಂಡು ನಾವು ಅದರಿಂದ 2 ಅಕ್ಷರ, 3 ಅಕ್ಷರ, 4 ಅಕ್ಷರ, 5 ಅಕ್ಷರ ಹೀಗೆ ನಾವು ಪದಗಳನ್ನು ನಾವು ರಚನೆ ಮಾಡ್ಕೊಳ್ತಾ ಹೋಗ್ಬೋದು. ಒಂದು ಪದಗಳ ಒಂದು ಪಿರಾಮಿಡ್ ಥರ ನೀವು ಇದನ್ನು ಪದಗಳನ್ನು ಬರ್ಕೊಳ್ತಾ ಹೋಗ್ಬೋದು. ಖುಷಿ ಆಯಿತಾ ಮಕ್ಕಳೇ? ಚೆನ್ನಾಗಿದೆಯಾ ಚಟುವಟಿಕೆ? ಮಕ್ಕಳೇ, ಈಗ ಪದ ಸಾಮ್ರಾಜ್ಯ ಈ ಚಟುವಟಿಕೆಯನ್ನು ಮಾಡೋಣ. ನಾನು ನಿಮಗೆ ಒಂದು ಪದ ಕೊಡ್ತೀನಿ. ಪದಗಳ ಪಿರಾಮಿಡಲ್ಲಿ ನಾನು ಒಂದು ಅಕ್ಷರ ಕೊಟ್ಟಿದ್ದೆ ನಿಮಗೆ ಅಲ್ವಾ? ಈಗ ನಾನು ಒಂದು ಪದವನ್ನು ಕೊಡ್ತೀನಿ. ಆ ಪದದಲ್ಲಿನ ಅಕ್ಷರಗಳ ಸಹಾಯದಿಂದ ವಿವಿಧ ಪದಗಳನ್ನು ರಚನೆ ಮಾಡಬೇಕು. ಯಾವುದು ಆ ಪದ ಹಾಗಾದರೆ? ನೋಡಿ ಇಲ್ಲಿ ವರಮಾನ. ಈ 4 ಅಕ್ಷರದ ಪದ ಇದೆಯಲ್ಲ ಮಕ್ಕಳೇ, ಈ ಅಕ್ಷರಗಳನ್ನೇ ಬಳಸಿ ಬೇರೆ ಬೇರೆ ರೀತಿಯ ಪದಗಳನ್ನು, ವಿವಿಧ ಪದಗಳನ್ನು ರಚನೆ ಮಾಡಬೇಕು, ಬರಿಬೇಕು. ನೋಡೋಣ ಹಾಗಾದರೆ ಯಾವ ಯಾವ ಪದಗಳನ್ನು ಬರಿಬೋದು ಅಂತೇಳಿ. ನೀವು ಕೂಡ ನಿಮ್ಮ ನೋಟ್ಬುಕ್ಕಲ್ಲಿ ಆ ಪದಗಳನ್ನು ಬರಿಬೇಕು. ಈಗಾಗಲೇ ಬರೆಯೋಕ್ಕೆ ಶುರು ಮಾಡಿದ್ದೀರಲ್ಲ ಮಕ್ಕಳೇ? ನೋಡೋಣ ಹಾಗಾದರೆ. ನೋಡಿ ವರ, ವರ ಇದೆಯಲ್ಲ ಮಕ್ಕಳ ಅಕ್ಷರ ಇದೆಯಲ್ಲ, ವರ. ಮತ್ತು ರಮಾ ಇದೆಯಾ, ರಮಾ. ಮತ್ತು ಮಾನವ, ನೋಡಿ 3 ಅಕ್ಷರದ ಪದ, ಮಾ ನ ವ. ಮತ್ತು ವನ, ವನ ಇದೆಯಲ್ಲ ಮಕ್ಕಳೇ, ವನ. ಮಾರ, ಮಾರ. ಮತ್ತು ಮಾವ, ಮಾವ. ನೋಡಿ ಒಂದು ಪದ 4 ಅಕ್ಷರದ ಪದದಿಂದ ನಾವು 6 ಪದಗಳನ್ನು ರಚನೆ ಮಾಡಿದ್ವಿ. ಯೋಚಿಸ್ತಾ ಇದ್ದರೆ ಇನ್ನು ಬೇರೆ ಬೇರೆ ಪದಗಳನ್ನು ಕೂಡ ರಚಿಸಿ ಬರೀಬಹುದು. ಮತ್ತು ಈಗ ನಿಮಗೆ ಅವಕಾಶ ಕೊಡ್ತೀನಿ ಮಕ್ಕಳೇ, ನಾನು ನೀವೇ ಬರಿಬೇಕು. ಈಗ ಈ ಪದವನ್ನು ಬಳಸಿ ಯಾವ ಯಾವ ವಿವಿಧ ರೀತಿಯ ಪದಗಳನ್ನು ಬರಿಬಹುದು ಅಂತೇಳಿ ಈಗ ನಿಮ್ಮ ನೋಟ್ಬುಕ್ಕಲ್ಲಿ ನಾನು ಮೊದಲು ಹೇಳೋದಿಲ್ಲ, ನೀವೇ ಬರಿಬೇಕೀಗ. ನೋಡಿ 7 ಅಕ್ಷರದ ಪದ ಇದೆ. ನಯನ ಮನೋಹರ. ಹೇಳಿ ಮಕ್ಕಳೇ, ನಯನ ಮನೋಹರ.
ಈ ಪದದಲ್ಲಿನ ಅಕ್ಷರಗಳ ಸಹಾಯದಿಂದ ವಿವಿಧ ಪದಗಳನ್ನು ರಚಿಸಿ. ನಿಮ್ಮ ನೋಟ್ಬುಕ್ಕಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದೀರಾ ಮಕ್ಕಳೇ? ಆಗಲೇ ಬರೀರಿ. ಹಾಗಾದರೆ ಬರ್ದಾಗಿದೆ ಅಲ್ಲ ಮಕ್ಕಳೇ? ಬರ್ದಾಯ್ತ ಪದಗಳನ್ನು, ಯಾವ ಯಾವ ಪದಗಳನ್ನು ಬರೆದಿದ್ದೀರಾ ಅಂತ ಈಗ ನಾನು ತೋರಿಸ್ತೀನಿ ನಿಮಗೆ. ನೀವು ಅದೇ ಪದಗಳನ್ನು ಬರೆದಿದ್ದೀರಾ ಅಂತ ಒಂದ್ಸರಿ ಚೆಕ್ ಮಾಡೋಣ. ನೋಡಿ ಇಲ್ಲಿ ನಯನ, ಮನ, ಹರನ, ಹರ, ಯಮ, ನರ. ನೀವು ಸಹ ಈ ಪದಗಳನ್ನು ಬರೆದಿದ್ದೀರಾ ಮಕ್ಕಳೇ? ಬರೆದಿದ್ರೆ ಹಾಗಾದರೆ ನೀವು ಇದೇ ಪದಗಳನ್ನು ಬರೆದಿದ್ರೆ ಒಂದು ರೈಟ್ ಮಾರ್ಕ್ ಹಾಕ್ಕೊಳ್ಳಿ, ಅಥವಾ ಬೇರೆ ಪದಗಳನ್ನು ಬರೆದಿದ್ರೆ ಇಲ್ಲಿ ಆ ಅಕ್ಷರಗಳಿದೆಯಾ ಅಂತ ಒಂದ್ಸರಿ ಗಮನಿಸ್ಕೊಳ್ಳಿ. ಮಾಡ್ತೀರಾ ಅಲ್ಲ ಮಕ್ಕಳೇ? ನೋಡಿ, ನಿಮಗೆ ಒಂದು ಸರಿಯಾದಂತಹ ಪದಗಳನ್ನು ನೀವೇನಾದರೂ ಬರೆದಿದ್ರೆ ಮಕ್ಕಳೇ ನಿಮಗೆ ಒಂದು ಚಪ್ಪಾಳೆ. ಮುಂದಿನ ಚಟುವಟಿಕೆಗೆ ಹೋಗೋಣ. ನೋಡಿ, ಚಿತ್ರವನ್ನು ಗಮನಿಸು, ಪ್ರಶ್ನೆಗಳಿಗೆ ಉತ್ತರಿಸು. ನಾನು ಒಂದು ಚಿತ್ರ ಕೊಡ್ತೀನಿ ಮಕ್ಕಳೇ, ಆ ಚಿತ್ರ ನೋಡಿ ಆ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ ಇಲ್ಲಿ, ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಯೋಚಿಸ್ತಾ ಇದ್ದೀರಾ ಯಾವ ಚಿತ್ರ ತೋರಿಸ್ಬೋದು ಅಂತೇಳಿ? ನೋಡಿ ಇಲ್ಲಿ ಏನಿದು? ನೋಡಿದ್ದೀರಾ ಈ ಚಿತ್ರವನ್ನು? ನೀವು ಇದನ್ನು ನೋಡಿದ್ದೀರಾ? ನೀವು ಊಹೆ ಮಾಡಿದ್ರಾ? ಗೊತ್ತಾಯ್ತಾ ನಿಮಗೆ? ಯಾವ ಚಿತ್ರ ಇದು? ಎತ್ತಿನ ಗಾಡಿಯ ಚಿತ್ರ. ಯಾವ ಚಿತ್ರ ಇದು? ಎತ್ತಿನ ಗಾಡಿ ಚಿತ್ರ. ನೋಡಿ, ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ, ಎತ್ತಿನ ಗಾಡಿಯನ್ನು ಯಾವ ವಸ್ತುಗಳಿಂದ ತಯಾರಿಸುತ್ತಾರೆ? ನೋಡಿ, ಎತ್ತಿನ ಗಾಡಿಯನ್ನು ತಯಾರು ಮಾಡೋದಕ್ಕೆ ಯಾವ ಯಾವ ವಸ್ತುಗಳನ್ನು ಬಳಸ್ತಾರೆ? ನೋಡಿ, ಮರ ಮತ್ತು ಕಬ್ಬಿಣದಿಂದ ಎತ್ತಿನ ಗಾಡಿಯನ್ನು ತಯಾರಿಸುತ್ತಾರೆ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ, ಗಾಡಿಯಿಂದ ನಮಗಾಗುವ ಪ್ರಯೋಜನಗಳೇನು? ಎತ್ತಿನ ಗಾಡಿಯಿಂದ ನಮಗೆ ಏನೇನು ಪ್ರಯೋಜನ, ಏನೇನು ಉಪಯೋಗ ಇದೆ ಅಂತೇಳಿ ನೋಡೋಣ. ಹಾಗಾದರೆ ನೋಡಿ, ಪ್ರಯಾಣಕ್ಕೆ ಬಳಸ್ತಾರೆ ಮತ್ತು ವಸ್ತುಗಳನ್ನು ಸಾಗಾಟ ಮಾಡೋದಕ್ಕೂ ಕೂಡ ಎತ್ತಿನ ಗಾಡಿಯನ್ನು ಬಳಸ್ತಾರೆ. ಮಕ್ಕಳೇ, ನಿಮಗೆಲ್ಲ ಕತೆ ಅಂದರೆ ತುಂಬ ಇಷ್ಟ ಅಲ್ಲ? ಕತೆಗಳನ್ನು ಕೇಳ್ತಾ ಇರ್ತೀರಾ? ಯಾರ್ಯಾರು ಕತೆ ಹೇಳ್ತಾರೆ ನಿಮಗೆ? ನಿಮ್ಮ ಮನೆಯಲ್ಲಿ ಅಜ್ಜಿ ಕತೆ ಹೇಳ್ತಾರೆ, ಶಾಲೆಯಲ್ಲಿ ಶಿಕ್ಷಕರು ಕತೆ ಹೇಳ್ತಾರೆ. ನೀವು ಕೂಡ ಕತೆಗಳನ್ನು ಹೇಳೋದು ಮತ್ತು ಕೇಳೋದು ಅಂದರೆ ನಿಮಗೆ ತುಂಬ ಇಷ್ಟ ಅಲ್ಲ ಮಕ್ಕಳೇ? ನೋಡಿ, ಇಲ್ಲೊಂದು ಕತೆ ಇದೆ, ಇರುವೆ ಮತ್ತು ಪಾರಿವಾಳದ ಕತೆ. ಈ ಕತೆ ಒಂದು ಸ್ವಾರಸ್ಯವಾದಂತಹ ಕತೆ ಮತ್ತು ವಿಶೇಷವಾಗಿದೆ. ಕತೆ ಏನು ಅಂತ ನೋಡೋಣ, ಅದರ ವಿಶೇಷತೆ ಏನು ಅಂತ. ನೋಡಿ, ಇಲ್ಲಿ ಕೆಳಗಿನ ಕಥೆಯನ್ನು ಓದಿಕೊಂಡು ಚಿತ್ರ ಇರುವ ಜಾಗದಲ್ಲಿ ಪದವನ್ನು ಬಳಸಿ ಕಥೆಯನ್ನು ಪೂರ್ಣವಾಗಿ ಹೇಳಬೇಕು. ನಾವು ಕಥೆಯನ್ನು ಓದುವಾಗ ಬರೀ ಪದಗಳು, ವಾಕ್ಯಗಳನ್ನು ಓದ್ತಾ ಹೋಗ್ತೀವಲ್ಲ ಮಕ್ಕಳೇ, ಆದರೆ ಈ ಕಥೆಯಲ್ಲಿ ಏನಪ್ಪ ಅಂದರೆ ಆ ವಾಕ್ಯಗಳ ಮಧ್ಯದಲ್ಲಿ ಚಿತ್ರಗಳು ಬರುತ್ತೆ. ಆ ಚಿತ್ರಗಳನ್ನು ಸೇರಿಸ್ಕೊಂಡು ನಾವು ಕಥೆಯನ್ನು ಪೂರ್ಣಗೊಳಿಸಬೇಕು. ನೋಡೋಣ ಕತೆ ಏನಿದೆ ಅಂತ. ಹಾಗಾದರೆ ನೋಡಿ, ಇಲ್ಲಿ ಒಂದು ಅಡವಿಯಲ್ಲಿ ನದಿ ಹರಿಯುತ್ತಿತ್ತು. ಚಿತ್ರ ನೋಡಿದ್ರಲ್ಲ ಮಕ್ಕಳೇ? ನದಿ ಹರಿಯುತ್ತಿತ್ತು. ಆ ನದಿಯ ದಡದಲ್ಲೊಂದು ಏನಿತ್ತು? ಮರ ಇತ್ತು. ನೋಡಿ, ಒಂದು ಅಡವಿಯಲ್ಲಿ ನದಿ ಹರಿಯುತ್ತಿತ್ತು, ಆ ನದಿಯ ದಡದಲ್ಲೊಂದು ಮರವಿತ್ತು. ಮುಂದೆ ನೋಡೋಣ ಹಾಗಾದರೆ ಕತೆ ಏನಿದೆ ಅಂತ. ಆ ಮರದ ಮೇಲೊಂದು ಒಂದು ಪಕ್ಷಿ ಕಾಣ್ತಾ ಇದೆಯಲ್ಲ ಮಕ್ಕಳೇ? ಯಾವ ಪಕ್ಷಿ ಅದು? ಪಾರಿವಾಳವು ಕುಳಿತಿತ್ತು. ಆ ಮರದ ಮೇಲೊಂದು ಪಾರಿವಾಳವು ಕುಳಿತಿತ್ತು. ಮತ್ತು ಆ ಪಾರಿವಾಳವು ನದಿಯಲ್ಲಿ ತೇಲುತ್ತಾ ಮುಳುಗುತ್ತಾ ಇದ್ದ ನೋಡಿ ಏನದು? ಇರುವೆಯನ್ನು. ಏನದು? ಇರುವೆಯನ್ನು ನೋಡಿತು. ಆ ಇರುವೆಯನ್ನು ಬದುಕಿಸಲೆಂದು ಪಾರಿವಾಳವು ಒಂದು ಎಲೆಯನ್ನು ನದಿಗೆ ಎಸೆಯಿತು. ಮಕ್ಕಳೇ, ಮರದ ಮೇಲೆ ಪಾರಿವಾಳ ಕುಳಿತಿತ್ತಲ್ಲ, ಆ ಪಾರಿವಾಳ ಏನನ್ನು ನೋಡ್ತಪ್ಪ ಅಂದರೆ ಆ ನದಿಯಲ್ಲಿ ಒಂದು ಇರುವೆ ಆ ನೀರಿನಲ್ಲಿ ತೇಲ್ತಾ ಮುಳುಗ್ತಾ ಇತ್ತು. ಅದನ್ನು ನೋಡಿದಂತಹ ಪಾರಿವಾಳ ಏನು ಮಾಡ್ತು ಗೊತ್ತಾ? ಆ ಇರುವೆಯನ್ನು ಬದುಕಿಸ್ಬೇಕು ಅಂತೇಳಿ, ಅದಕ್ಕೆ ಸಹಾಯ ಮಾಡಬೇಕು, ಅದರ ಪ್ರಾಣವನ್ನು ಕಾಪಾಡಬೇಕು ಅಂತೇಳಿ ಒಂದು ಎಲೆಯನ್ನು ಏನು ಮಾಡ್ತದು? ನದಿಗೆ ಎಸೆಯಿತು. ಆ ಪಾರಿವಾಳ ಎಲೆಯನ್ನು ಎಸೆತಲ್ಲ ಮಕ್ಕಳೇ ನದಿಗೆ, ಆವಾಗ ಇರುವೆ ಏನು ಮಾಡ್ತು ನೋಡಿ? ಇರುವೆಯು ಎಲೆಯ ಮೇಲೆ ಕುಳಿತು ದಡ ಸೇರಿತು. ಇರುವೆಯು ಪಾರಿವಾಳದ ಉಪಕಾರವನ್ನು ಸ್ಮರಿಸಿತು. ಕಷ್ಟಕಾಲದಲ್ಲಿ ಅಂದರೆ ಇರುವೆಗೆ ಸಹಾಯ ಮಾಡಿದಂತಹ ಪಾರಿವಾಳವನ್ನು ಇರುವೆ, ನಿನ್ನ ಉಪಕಾರವನ್ನು ನಾನೆಂದೂ ಮರೆಯೋದಿಲ್ಲ, ನಿನಗೆ ಕಷ್ಟ ಬಂದಾಗ ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಅಂತೇಳಿ ಅದರ ಉಪಕಾರವನ್ನು ಸ್ಮರಣೆ ಮಾಡ್ತು. ಯಾರು? ಇರುವೆ. ಮತ್ತು ಮುಂದೆ ಒಮ್ಮೆ ಒಬ್ಬ ಯಾರಿದು ಮಕ್ಕಳೇ ನೋಡಿ? ಬೇಟೆಗಾರನು ಪಾರಿವಾಳವನ್ನು ಕೊಲ್ಲಲು ತನ್ನ ಬಿಲ್ಲು ಬಾಣದಿಂದ ಗುರಿ ಇಟ್ಟನು. ಇದನ್ನು ನೋಡಿದ ಇರುವೆಯು
ಬೇಟೆಗಾರನ ಕಾಲನ್ನು ಕಚ್ಚಿತು. ಬೇಟೆಗಾರನ ಕಾಲನ್ನು ಇರುವೆ ಕಚ್ಚಿತು. ಬೇಟೆಗಾರನು ಇಟ್ಟ ಬಾಣದ ಗುರಿ ತಪ್ಪೋಯ್ತು. ಯಾವಾಗ ಇರುವೆ ಬೇಟೆಗಾರನ ಕಾಲನ್ನು ಕಚ್ಚಿತು ಅವಾಗ ಅವನಿಟ್ಟಂತಹ ಬಾಣದ ಗುರಿ ಏನಾಯಿತು, ತಪ್ಪೋಯ್ತು. ಪಾರಿವಾಳವು ಬದುಕಿತು. ನೋಡಿ ಮಕ್ಕಳು, ಎಷ್ಟು ಚೆನ್ನಾಗಿದೆ ಅಲ್ವಾ ಕತೆ. ಈ ರೀತಿ ಇರುವೆಯು ಪಾರಿವಾಳಕ್ಕೆ ಪ್ರತ್ಯುಪಕಾರವನ್ನು ಮಾಡಿತು. ಮೊದಲು ಪಾರಿವಾಳ ಇರುವೆಯನ್ನು ಕಾಪಾಡಿತಲ್ವ ಮಕ್ಕಳೇ, ಅದರ ಉಪಕಾರವನ್ನು ಸ್ಮರಿಸಿತು ಇರುವೆ. ಹಾಗೆ ಪಾರಿವಾಳಕ್ಕೆ ಕಷ್ಟ ಬಂದಾಗ ತಾನು ಕೂಡ ಅಲ್ಲಿ ಸಹಾಯವನ್ನು ಮಾಡಿ ಪಾರಿವಾಳದ ಜೀವವನ್ನು ಕಾಪಾಡ್ತು ಇರುವೆ. ಹಾಗಾದರೆ ಈ ಕಥೆಯಲ್ಲಿ ಒಂದು ನೀತಿ ಇದೆ ಮಕ್ಕಳೇ. ಆ ಕಥೆಯ ನೀತಿ ಏನು ಅಂತ ನೋಡೋಣ. ಏನು ಕಥೆಯ ನೀತಿ? ನೋಡಿ ಇಲ್ಲಿ, ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು. ನಮಗೆ ಯಾರು ಉಪಕಾರ ಮಾಡಿರ್ತಾರೋ ಅವರಿಗೆ ಸಮಯ ಬಂದಾಗ ಅವರು ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯುಪಕಾರವನ್ನು ಮಾಡಬೇಕು. ಮಾಡ್ತೀರಾ ಅಲ್ಲ ಮಕ್ಕಳೇ ನೀವು ಸಹ? ಮಕ್ಕಳೇ, ಮುಂದಿನ ಚಟುವಟಿಕೆ ನೋಡಿ. ಕೊಟ್ಟಿರುವ ಭಿತ್ತಿ ಚಿತ್ರಗಳಿಗೆ ಸರಿಯಾದಂತಹ ವಾಕ್ಯಗಳನ್ನು ಹೊಂದಿಸಬೇಕು. ನಾನು ನಿಮಗೆ ಇಲ್ಲಿ ಕೆಲವೊಂದು ಚಿತ್ರಗಳು ಮತ್ತು ವಾಕ್ಯಗಳನ್ನು ಕೊಡ್ತೇನೆ. ಆ ವಾಕ್ಯಗಳಿಗೆ ಚಿತ್ರಗಳಿಗೆ ನೀವು ಸರಿಯಾಗಿ ಹೊಂದಿಸಬೇಕು. ಆ ಚಿತ್ರಗಳಿಗೆ ನೀವು ವಾಕ್ಯಗಳನ್ನು ಸರಿಯಾಗಿ ಹೊಂದಿಸಬೇಕು. ಭಿತ್ತಿ ಚಿತ್ರಗಳಿಗೆ ಸರಿಯಾಗಿ ಹೊಂದುವ ವಾಕ್ಯಗಳು. ಇದು ಯಾವ ಚಿತ್ರ ಮಕ್ಕಳೇ? ಇದು ಕೈ ತೊಳಿತಾ ಇರ್ತಕ್ಕಂತಹ ಚಿತ್ರ. ಇದಕ್ಕೆ ಸರಿಯಾದಂತಹ ವಾಕ್ಯ, ಶೌಚಾಲಯ ಬಳಸಿದ ನಂತರ ಸಾಬೂನಿನಿಂದ ಕೈ ತೊಳೆಯಿರಿ. ಮುಂದಿನ ಚಿತ್ರ ನೋಡಿ. ಈ ಚಿತ್ರಕ್ಕೆ ಸರಿ ಹೊಂದಂತಹ ವಾಕ್ಯ ಯಾವುದಪ್ಪ ಅಂದರೆ, ಪಾದಾಚಾರಿಗಳೇ ಝೀಬ್ರಾ ಪಟ್ಟಿಯಲ್ಲಿ ರಸ್ತೆ ದಾಟಿರಿ. ಮುಂದಿನ ಚಿತ್ರ ನೋಡೋಣ ಮಕ್ಕಳೇ. ಈ ಭಿತ್ತಿ ಚಿತ್ರಕ್ಕೆ ಸರಿ ಹೊಂದುವಂಥ ವಾಕ್ಯ, ಕಸವನ್ನು ಕಸದ ತೊಟ್ಟಿಯಲ್ಲಿಯೇ ಹಾಕಿ. ನೋಡಿ ಮಕ್ಕಳೇ, ಇಲ್ಲಿ ನೀರು ಹರಿದು ಹೋಗ್ತಾ ಇದೆಯಲ್ಲ, ನೀರನ್ನು ಪೋಲು ಮಾಡಬೇಡಿರಿ. ನೀರು ಒಂದು ಅತ್ಯಮೂಲ್ಯವಾದಂತಹ ಸಂಪತ್ತು, ಪೋಲು ಮಾಡಬಾರ್ದು. ನೀವು ಇದೇ ರೀತಿಯ ಸಂದರ್ಭಗಳು ಬಂದಾಗ ಏನು ಮಾಡ್ತೀರಾ ಮಕ್ಕಳೇ? ನೀವು ಈಗ ನೀರು ಹರಿದು ಹೋಗ್ತಾ ಇರುತ್ತೆ ಕೊಳಾಯಲ್ಲಿ ತುಂಬಿ, ಅವಾಗ ನೀವು ಹಾಗೆ ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಇಲ್ಲ ಅಲ್ಲ, ಆ ಹರಿದು ಹೋಗುವಂತಹ ನೀರನ್ನು, ಕೊಳಾಯನ್ನು ಬಂದ್ ಮಾಡಬೇಕು. ಮಾಡ್ತೀರಾ ಅಲ್ಲ ಮಕ್ಕಳೇ? ನೋಡಿ, ಈಗ ಎಷ್ಟು ವಿಷಯಗಳನ್ನು, ಎಷ್ಟೊಂದು ಅಂಶಗಳನ್ನು ಈ ಒಂದು ತರಗತಿಯಲ್ಲಿ ನಾವು ಚಟುವಟಿಕೆಗಳ ಮೂಲಕ ತಿಳ್ಕೊಂಡ್ವಿ ಅಲ್ಲ ಮಕ್ಕಳೇ. ಈಗ ನಿಮಗೆ ಒಂದು ಮನೆಗೆಲಸವನ್ನು ಕೊಡ್ತೇನೆ ನೋಡಿ. ಅಂತ್ಯಾಕ್ಷರದಿಂದ 6 ಪದಗಳನ್ನು ರಚಿಸಿ. ನಾನು ನಿಮಗೆ ಒಂದು ಪದ ಕೊಡ್ತೀನಿ ಮಕ್ಕಳೇ, ಜನಕ ಅನ್ನುವಂತಹ ಒಂದು ಪದ ಕೊಡ್ತೀನಿ. ನೀವು 6 ಪದಗಳ ಒಂದು ಅಂತ್ಯಾಕ್ಷರ ಪದಗಳನ್ನು ಬರಿಬೇಕು. ಮುಂದಿನ ಮನೆಗೆಲಸ ನೋಡಿ ಮಕ್ಕಳೇ, ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ನಾನಿಲ್ಲಿ ನಿಮಗೆ 3 ಪದಗಳನ್ನು ಕೊಟ್ಟಿದ್ದೇನೆ. ಆ 3 ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ನೀವು ನಿಮ್ಮ ಮನೆಗೆಲಸದಲ್ಲಿ ಬರಿಬೇಕು. ಮಕ್ಕಳೇ ನೋಡಿ, ಇಲ್ಲಿ ಚಿತ್ರ ಇದೆ ನಿಮಗೆ, ಎತ್ತಿನ ಗಾಡಿಯ ಚಿತ್ರ. ನಾನು ನಿಮಗೆ ಅವಕಾಶ ಕೊಡ್ತೀನಿ. ಈಗ ನೀವೇ ಎತ್ತಿನ ಗಾಡಿಯನ್ನು ತಯಾರು ಮಾಡೋದಾದರೆ ಯಾವ ವಸ್ತುಗಳನ್ನು ಬಳಸಿ ನೀವು ಎತ್ತಿನ ಗಾಡಿಯನ್ನು ತಯಾರಿಸ್ತೀರಾ ಅಂತೇಳಿ ಮತ್ತು ಬರಿಬೇಕು. ಮತ್ತು ಎತ್ತಿನ ಗಾಡಿಯನ್ನು ತಯಾರು ಮಾಡಿ ನಿಮ್ಮ ಶಾಲೆಯ ಶಿಕ್ಷಕರಿಗೆ ಅದನ್ನು ತೋರಿಸ್ಬೇಕು. ತೋರಿಸ್ತೀರಲ್ಲ ಮಕ್ಕಳೇ? ಮುಂದಿನ ಮನೆಗೆಲಸ, ಕೊಟ್ಟ ಅಕ್ಷರದಿಂದ ಪದಗಳ ಪಿರಾಮಿಡನ್ನು ರಚಿಸಿ. ನಾನು 2 ಅಕ್ಷರಗಳನ್ನು ಕೊಟ್ಟಿದ್ದೇನೆ ಮಕ್ಕಳೇ ಇಲ್ಲಿ, ಆ ಸಾ ಮತ್ತು ಪ ಅಕ್ಷರ. ಈ ಅಕ್ಷರಗಳ ಸಹಾಯದಿಂದ ನೀವು ಪದಗಳ ಪಿರಾಮಿಡನ್ನು ಬರಿಬೇಕು ಮತ್ತು ನಿಮ್ಮ ಶಾಲೆಯ ಶಿಕ್ಷಕರಿಗೆ ತೋರಿಸ್ಬೇಕು. ಧನ್ಯವಾದಗಳು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನನ್ನ ಹೆಸರು ಬಿ ಹೇಮಲತಾ, ಸಹಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೆ ನಾರಾಯಣಪುರ, ಬೆಂಗಳೂರು ದಕ್ಷಿಣ ವಲಯ 4. ಧನ್ಯವಾದಗಳು ಮಕ್ಕಳೇ.